ನಮಸ್ಕಾರ. ನಮಸ್ಕಾರ. ವೀರೇನವ್ರೆ, ಪೂಜೆಗೆಲ್ಲ ತಯಾರಿ ಆಗಿದೆ. ಎಲ್ಲರೂ ಬಂದ್ರೆ ಮಂಗಳಾರತಿ ಮಾಡ್ತೀನಿ. ಅಪ್ಪಣೆ ಅಪ್ಪಣೆ. ಒಂದು ನಿಮಿಷ. ನನಗೆ ಒಂದು ಪ್ರಶ್ನೆ ಹುಟ್ಕೊಂಡಿದೆ, ಅದಕ್ಕೆ ಉತ್ತರ ಬೇಕು. ಆಮೇಲೆ ಮಹಾಮಂಗಳಾರತಿ ಇದ್ದೇ ಇದೆ. ಏನ್ ನಿನ್ ಪ್ರಶ್ನೆ? ಈ ಚೀಲದೊಳಗಿರೋದಲ್ಲ ಏನು ಅಂತ ತಿಳ್ಕೊಬೋದಾ? ಅದ್ರ ಒಳಗಡೆ ಇನ್ನೇನಿರುತ್ತೆ? ದವಸ ಧಾನ್ಯ ತಾನೇ ಇರುತ್ತೆ. ಅದು ನನಗೂ ಗೊತ್ತಿದೆ ವೀರೇನವ್ರೆ, ಆದರೆ ಈ ಚೀಲದಲ್ಲಿರೋ ದವಸ ಧಾನ್ಯ ಎಲ್ಲ ಸರಿಯಾಗಿದೆಯೋ ಇಲ್ವೋ ಅಂತ ಒಂದ್ಸತಿ ನೋಡ್ಬಿಡೋದು ಒಳ್ಳೇದಲ್ವಾ? ಅಲ್ಲ ರುದ್ರ, ಯಾವ್ದ್ರ ಅವಶ್ಯಕತೆ ಏನಿದೆ? ಸರಿಯಾಗಿ ಹೇಳ್ದಾರಂಗ. ಪ್ರತಿ ವರ್ಷವೂ ಈ ವೀರಯ್ಯ ದೇವರಿಗೆ ಅಂತ ಇಷ್ಟಿಷ್ಟು ಮೂಟೆಗಳು ತಂದು ಕೊಡ್ತಾನೆ. ನೀವು ಅದನ್ನು ಹ್ಞೂ ಹ್ಞೂ ಅಂತ ತಲೆ ಎಲ್ಲ ಆಡಿಸ್ಕೊಂಡು ತಗೋತೀರ. ಯಾವ ವರ್ಷನಾದರೂ ಈ ಚೀಲದೊಳಗೆ ಏನಿದೆ ಎಷ್ಟಿದೆ ಅಂತ ತೆಗೆದು ಎಲ್ಲರ ಮುಂದೆ ನೋಡಿದ್ದೀರಾ? ಇಲ್ಲ. ಯಾಕೆ? ಈ ವೀರಯ್ಯನ ಮೇಲಿರೋ ಭಯಕ್ಕೆ. ಅವನು ಎಲ್ಲೂ ನಿಮ್ಮನ್ನು ಬೈದು ಬಿಡ್ತಾನೋ ಅಂತ ಹೆದರ್ಕೊಂಡು ಸುಮ್ಮನಾಗೋಗ್ಬಿಡ್ತೀರ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಹೊಣೆ? ಅಂದರೆ ನಿಮ್ಮ ಮಾತಿನ ಅರ್ಥ? ಎಲ್ಲರ ಮುಂದೆ ಒಂದು ಸರ್ತಿ ಈ ಚೀಲದಲ್ಲಿ ಏನೇನಿದೆ ಅಂತ ತೆಗೆದು ನೋಡಿಬಿಟ್ರೆ ಎಲ್ರಿಗೂ ಸಮಾಧಾನ ಆಗುತ್ತೆ. ಏನಪ್ಪ ನಾನು ಹೇಳೋದು? ಹೌದೌದು, ನಮ್ಮ ರುದ್ರಣ್ಣ ಹೇಳೋದು ಕರೆಕ್ಟು. ಚೀಲದ ಒಳಗಡೆ ಏನಿದೆ ಏನಿಲ್ಲ ಅಂತ ನಾವು ಕಣ್ತುಂಬ ನೋಡ್ಕೋಬಹುದು. ಏನ್ರಪ್ಪ? ಹೌದು. ಅದೆಲ್ಲ ನಮಗೆ ಬೇಕಾಗಿಲ್ಲ ರುದ್ರಣ್ಣವ್ರೆ. ನಮಗೆ ವೀರಯ್ಯನವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಅದನ್ನು ನೀನು ಹೇಳೋದು ಆಗಲ್ಲ ರಂಗಪ್ಪ. ಆಗಲಿಂದ ಸುಮ್ಮನೆ ನಿಂತಿರಲ್ಲ ಶಾಂತಮೂರ್ತಿ, ಇವ್ರು ಹೇಳಬೇಕು. ನಾನು ತಂದಿರೋ ಮೂಟೆಗಳನ್ನ ತೆಗಿಯೋ ಹಾಗಿಲ್ಲ, ನೋಡೋ ಹಾಗಿಲ್ಲ ಅಂತ ಈ ವೀರಯ್ಯ ಹೇಳ್ಬಿಡ್ಲಿ, ನಾನು ಸುಮ್ಮನೆ ಹೋಗ್ತಿದ್ದೆ. ಹೇಳಿ ವೀರಣ್ಣ, ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಬೇಡ ಅಂತ ಒಂದು ಮಾತು ಹೇಳಿ ವೀರಣ್ಣ. ಅಕ್ಕನ ಹತ್ರ ಈಗ ತಾನೇ ಶಬ್ಬಾಷ್ ಅನ್ಸ್ಕೊಂಡು ಅವ್ರ ಮನಸ್ಸನ್ನ ಗೆದ್ದಿದ್ದೆ. ಈ ಸ್ವಾಮೀಜಿ ಬಂದು ಎಲ್ಲ ಹಾಳಾಗೋಯ್ತು. ಇಲ್ಲ ಅಂದಿದ್ರೆ ಒಂದು ಒಳ್ಳೆ ನೆಕ್ಲೆಸ್ಸು, ಒಂದು ಒಳ್ಳೆ ಉಂಗ್ರನೋ ಸಿಕ್ಕಿರೋದು ಅಲ್ವಾ ಫ್ರೆಂಡ್? ಆದರೆ ರೂಮ್ ಹತ್ರ ಯಾರು ಬರಬಾರ್ದು ಅಂತ ಯಾಕೆ ತಾಕೀತ್ ಮಾಡಿದ್ರು? ಅಯ್ಯಯ್ಯೋ, ನನಗೆ ಗೊತ್ತಿಲ್ಲದೆ ಏನು ವಿಷಯನ ಇವರು ಡೀಪಾಗಿ ಡಿಸ್ಕಸ್ ಮಾಡ್ತಿರ್ಬೋದು, ಅದು ಸೀಕ್ರೆಟಾಗಿ. ಈ ಮನೆಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿಲ್ಲ, ದುಡ್ದಿಲ್ಲ, ನನಗೇ ಗೊತ್ತಿಲ್ಲದೆ ಯಾವ ವಿಷಯ ಇರ್ಬೋದು? ಹೇಗಾದರೂ ಮಾಡಿ ತಿಳ್ಕೊಬೇಕಲ್ಲ. ಏನು ಮಾಡಲಿ? ಹಾಂ, ಅಲ್ಲೇ ಹೋಗಿ ಕೇಳಿಸ್ಕೊಂಡ್ಬಿಡ್ತೀನಿ. ಬೇಡಪ್ಪ, ಇವ್ರ ಸಾವಾಸನೇ ಬೇಡ. ಯಜಮಾನ್ರೆ, ಯಾಕೆ ಪಾರ್ವತಿ, ಏನಾಯ್ತು? ಟೆನ್ಷನಲ್ಲಿದೆಯಾ? ಯಜಮಾನ್ರೆ, ಬುದ್ಧಿಯವ್ರ ಜೊತೆ ಯಾವಾಗಲೂ ಇರ್ತಾರಲ್ಲ ಸಿಂಗಣ್ಣ ಅಂತ, ಅವರು ತೋಟದಲ್ಲಿ ಗುಟ್ಟಾಗಿ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ರು. ನಾನು ಅವ್ರ ಹತ್ರ ಹೋಗಿ ಕೇಳಿದೆ, ನೀವು ಬುದ್ಧಿಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಅಂತ. ಆಗ ಅವ್ರು ತುಂಬ ಗಾಬರಿಯಿಂದ ಉತ್ತರ ಕೊಟ್ಟರು. ನನ್ಗೆ ಯಾಕೋ ಅವ್ರ ನಡವಳಿಕೆ ಮೇಲೆ ಅನುಮಾನ ಬರ್ತಿದೆ ಯಜಮಾನ್ರೆ. ಹೌದಾ? ಸರಿ ಪಾರ್ವತಿ, ನಡಿ, ಅದೇನೋ ನೋಡೋಣ. ಹಾಂ.
ರುದ್ರಯ್ಯನವರೇ, ನೀವು ಎಷ್ಟು ಮೂಟೆ ತೆಗೆದ್ರೂ ಸಿಗೋದು ದವಸ ಧಾನ್ಯನೇ. ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಂಡು ಅವ್ರ ಮೇಲೆ ಅನುಮಾನ ಪಡಬೇಡಿ. ನೀವು ತಡ್ಕೊಳ್ಳಿ ಅರ್ಚಕರೇ, ಯಾಕೆ ಇಷ್ಟೊಂದು ಅರ್ಜೆಂಟು? ಈಗ ತೆಗೆದಿರೋದು 2 ಮೂಟೆ, ಇನ್ನೂ 14 ಮೂಟೆ ಇದೆ. ಯಾವ ಹೂತದಲ್ಲಿ ಯಾವ ಹಾವಿದೆಯೋ ಅನ್ನೋ ಹಾಗೆ ಯಾವ ಮೂಟೆಯಲ್ಲಿ ಏನಿದೆ ಅಂತ ಗೊತ್ತಾಗೋದು ತೆಗೆದು ನೋಡಿದ್ರೆ ತಾನೇ. ಏ ಕುಮಾರ, ತೆಗಿಯ ನೀನು. ಏನ್ ಅರ್ಚಕ್ರೆ, ನೋಡಿದ್ರಾ? ಕಣ್ ತುಂಬಾ ನೋಡ್ಕೊಳ್ಳಿ. ಏಯ್, ಆ ಮೂಟೆಯನ್ನು ಬಿಚ್ಚ. ನೋಡಿದ್ರಪ್ಪ, ನಾನು ಹೇಳಿದಕ್ಕೆ ನೀವು ಯಾರು ನನ್ನ ಮಾತನ್ನು ನಂಬಲಿಲ್ಲ. ವೀರಯ್ಯ ವೀರಯ್ಯ ಅಂತ ಇವನ್ನ ತಲೆ ಮೇಲ್ಕೊಂಡು ಮೆರೆದಾಡ್ತಿದ್ರಿ. ಈಗ ಏನು ಹೇಳ್ತೀರಾ? ಏನ್ರಿ ಶ್ರೀಮಾನ್ ವೀರಯ್ಯನವರೇ, ಧರ್ಮದ ಹೆಸರಲ್ಲಿ ದೇವಸ್ಥಾನದ ಆಡಳಿತ ಚುಕ್ಕಾಣಿ ಹಿಡಿದು ನ್ಯಾಯವಾಗಿರಬೇಕಾದವರು ಈ ರೀತಿ ಅನ್ಯಾಯ ಮಾಡಿದ್ರೆ ಈ ಜನಗಳ ಗತಿ ಏನು? ವೀರಯ್ಯನವರೇ, ಈಗಲಾದರೂ ನೀವು ಮಾತಾಡಲೇಬೇಕು. ಏನಿದೆಲ್ಲ? ಹೌದು, ಮಾತಾಡ್ರಿ. ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ? ಧರ್ಮ ಅಧರ್ಮಗಳ ಮಧ್ಯೆ ಯಾವಾಗಲೂ ಘರ್ಷಣೆ ನಡೀತಾನೆ ಇರುತ್ತೆ. ಆದರೆ ಮೊದಲು ಗೆಲ್ಲೋದೇ ಅಧರ್ಮ. ಅದನ್ನು ಹೆದರಿಸೋ ಶಕ್ತಿ ಇರೋವನಿಗೆ ಧರ್ಮದ ಬೆಳಕು ಬೀಳೋದು. ನಾನಿದನ್ನು ಸ್ವೀಕರಿಸ್ತಾ ಇದ್ದೀನಿ. ಕೇಳಿಸ್ಕೊಂಡ್ರೇನಪ್ಪ? ಕೇಳಿಸ್ಕೊಂಡ್ರಾ? ನಾನು ತಪ್ಪು ಮಾಡಿದ್ದೀನಿ ಅನ್ನೋದನ್ನ ನೇರವಾಗಿ ಹೇಳದೆ ಸುತ್ತಿ ಬಳಸಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ ಸತ್ಯ ಏನು ಅಂತ? ಈಗಾದ್ರೂ ಗೊತ್ತಾಯ್ತಲ್ಲ? ಇಷ್ಟು ದಿನ ನಿಮ್ಮ ಕಣ್ಣಿಗೆಲ್ಲ ಮಂಕು ಬೂದಿ ಏರ್ತಿದ್ದ. ನಮಗಲ್ಲ, ಈ ದೇವ್ರಿಗೂ ಮೋಸ ಮಾಡ್ತಾರೋ ಈ ವೀರಯ್ಯ ಇನ್ನೂ ಅಧಿಕಾರದಲ್ಲಿ ಇರ್ಬೇಕಾ? ಹೇಳ್ರಿ, ಬಾಯ್ ಬಿಟ್ಟು ಮಾತಾಡ್ರಯ್ಯ. ಬೇಡಪ್ಪ ಬೇಡ, ಇಂಥವ್ರು ನಂಬ್ಕೊಂಡ್ರೆ ದೇವ್ರು ನಮ್ ಕ್ಷಮಿಸಲ್ಲ. ಈ ಕೂಡ್ಲೆ ಆಡಳಿತ ಮಂಡಳಿಯಿಂದ ಅವ್ರ ಕೆಳಗೆ ಇಳಿಲೇಬೇಕು. ಏನಪ್ಪ, ಏನಂತೀರಾ? ಮಾತಾಡು ವೀರಯ್ಯ. ನೀನ್ ಈ ರೀತಿ ಮೌನವಾಗಿದ್ರೆ ನೀನ್ ತಪ್ಪು ಮಾಡಿದ್ಯಾ ಅಂತ ಅನ್ಕೋಬೇಕಾ, ಅಥವಾ ಮಾಡಿರೋ ತಪ್ಪನ್ನ ಮುಚ್ಚಾಕೋದಕ್ಕೆ ಯೋಚನೆ ಮಾಡ್ತಾ ಇದ್ಯಾ ಅಂತ ಅನ್ಕೋಬೇಕಾ? ಸತ್ಯ ಅನ್ನೋದು ಬೆಂಕಿ ಇದ್ದ ಹಾಗೆ. ಅದನ್ನು ಮುಚ್ಚಿಡೋ ಪ್ರಯತ್ನ ಮಾತ್ರ ಯಾರೂ ಮಾಡಬಾರ್ದು. ಯಾಕೆ ಅಂದ್ರೆ ಅದು ಒಳಗೆ ಹೊಗೆ ಆಡ್ತಾ ಧಗ್ಗಂತ ಒಂದಿನ ಹತ್ಕೊಳ್ಳುತ್ತೆ, ಎಲ್ಲರನ್ನೂ ಸುಟ್ಟು ಬೂದಿ ಮಾಡುತ್ತೆ.
ನಿಮ್ಗೇನು ನನ್ನ ಅಧಿಕಾರದ ಮೇಲೆ ಆಸೆ, ನಾನು ರಾಜೀನಾಮೆ ಕೊಡಬೇಕು ಅಷ್ಟೇ ತಾನೇ? ನಾನು ಈ ಕೂಡಲೇ ರಾಜೀನಾಮೆ ಕೊಡ್ತಾ ಇದ್ದೀನಿ. ಬುದ್ಧಿ ತಪ್ಪೋತಿ ಬುದ್ಧಿ, ನಾನು ಕ್ಷಮಿಸ್ಬಿಡಿ. ಮಂಟಿನಂತ ಕೆಲಸ ಮಾಡಿಬಿಟ್ಟೆ. ಹಿಂದಿನಿಂದಲೂ ನಿಮಗಿರೋ ಒಂದು ಶಾಪದ ಬಗ್ಗೆ ನಾನು ಹೇಳ್ತಲೇ ಇದ್ದೀನಿ. ಹೌದು ಗುರುಗಳೇ, ನೀವು ಹೇಳ್ತಾನೇ ಇದ್ದೀರಾ, ನಾವು ನಿಮ್ಮ ಮಾತನ್ನು ಪಾಲಿಸ್ತಾನೇ ಇದ್ದೀವಿ. ಮನೆ ದೇವರಿಗೆ ಆಗಾಗ ಸೇವೆ ಸಲ್ಲಿಸ್ತಾನೇ ಇರ್ತೀವಿ, ಆದರೂ ಪರಿಹಾರ ಸಿಕ್ಕಿಲ್ಲ. ದಿನೇ ದಿನೇ ಕಷ್ಟಗಳು ಜಾಸ್ತಿನೇ ಆಗ್ತಾ ಇವೆ. ಅದರಲ್ಲೂ ನನ್ನ ಮಕ್ಕಳ ಮದುವೆಗೆ ಅಡ್ಡಿ ಆತಂಕ ಎದುರಾಗ್ತಾನೇ ಇದೆ. ಆ ಶಾಪ ನಿವಾರಣೆ ಆಗದೆ ಇದ್ಯಾವುದೂ ಸರಿ ಹೋಗಲ್ಲ ತಾಯಿ. ಅದಕ್ಕೆ ಈಗ ನಾವೇನು ಮಾಡಬೇಕು ಗುರುಗಳೇ? ನನಗೆ ಒಂದು ದೈವ ಪ್ರೇರಣೆಯಾಗಿದೆ. ನಾ ಹೆಸರಿಸೋ ದೇವರ ದರ್ಶನ ಮಾಡಿ ಮುಂದಿನ ದಾರಿನ ಆ ಭಗವಂತನೇ ತೋರಿಸ್ತಾನೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತಾ ಗುರುಗಳೇ? ಪ್ರಯತ್ನಗಳು ನಮ್ಮದು, ಫಲಾಫಲಗಳು ಆ ಭಗವಂತಂದು. ದುಡ್ಡಿನ ಆಸೆಗೆ ಧಾನ್ಯಗಳ ಮೂಟೆಗಳನ್ನ ಮಾರ್ಕೊಂಡ್ಬಿಟ್ಟೆ ಬುದ್ಧಿ. ಸಿದ್ದಣ್ಣ, ರಂಗಣ್ಣ, ಬೇಗ ಬನ್ನಿ ಬೇಗ ಬನ್ನಿ. ಅವ್ರು ಫೋನ್ ಮಾಡಿ ಎಷ್ಟೊತ್ತಾಯ್ತು, ಎತ್ಕೊಳ್ಳಿ ತಗೊಂಡೋಗಲ್ಲ ಎಲ್ಲಾದ್ರೂ ಮರೆಗಡಿ ಸಿಗೋಣ. ಮುಂದೆ ಮನೆಗೆ ದ್ರೋಹ ಬಗೀತ್ಯ. ಈ ಮೂಟೆನ್ ಕದ್ದು ಎಲ್ಲಿಗೆ ಸಾಕ್ತಾ ಇದ್ದ ಹೇಳು? ಇದರಿಂದ ಯಾರೋ ಇದ್ದಾರ? ರುದ್ರಣ್ಣ. ದುಡ್ಡುಗೋಸ್ಕರನ? ಕೇವಲ ದುಡ್ಡುಗೋಸ್ಕರನ? ಕೇಳಿದ್ರೆ ನಾನೇ ಕೊಡ್ತಾ ಇದ್ದಾನೆ. ಎಷ್ಟು ಬೇಕೋ ದುಡ್ಡು ನಿನಗೆ? ಬೀದಿಯಲ್ಲಿದ್ದವ್ರನ್ನ ಕರ್ಕೊಂಬಂದು ಮನೇಲಿ ಆಶ್ರಯ ಕೊಟ್ಟೆ, 3 ಹೊತ್ತು ತಿಂತೀಯಲ್ಲ. ನಿಯತ್ತು ಬೇಡ ನಿನಗೆ? ನಿಯತ್ತು ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದು ಹೆಸ್ಕೆಗೆ ಬಾಯಿ ಹಾಕದ್ ಬಿಡುತ್ತೇನೋ? ನೀನು ಮೋಸ ಮಾಡಿದ್ದು ನನಗೆ ಮಾತ್ರ ಅಲ್ಲ, ನನ್ನ ಜನಕ್ಕೆ, ನನ್ನ ನಂಬಿಕೆಗೆ, ಆ ಭಗವಂತನಿಗೆ. ನಿನ್ನಂಥವನಿಗೆ ಸರಿಯಾದ ಶಾಸ್ತಿ ಆಗಲೇಬೇಕು.
ಬುದ್ಧಿ ಬುದ್ಧಿ ಆಗಿರೋದು ನಂದಿಗಲ್ಲ ಬುದ್ಧಿ, ಇವನಿಗೆ. ನಿಜ ಏನು ಅಂತ ಹೇಳಿ ಬುದ್ಧಿಯವ್ರ ಕಾಲ್ ಬಿದ್ದು ತಪ್ಪೊಪ್ಕೋ. ಅಣ್ಣ, ಈ ರುದ್ರ ಇನ್ ಮಾತು ಕೇಳಿ ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಕಣಣ್ಣ. ಏನ್ ನಡೀತು ಅಂತ ಬಿಡಿಸ್ ನೀನೇ ಹೇಳಪ್ಪ. ಅದು ಸಿಂಗಣ್ಣ, ಇದರಲ್ಲಿ ನನ್ನ ತಮ್ಮಂದೇನು ತಪ್ಪಿಲ್ಲ ಬುದ್ಧಿ. ನನ್ನ ಕ್ಷಮಿಸ್ಬಿಡಿ ಬುದ್ಧಿ. ಎಂಜಲ್ ಕಾಸ ಆಸೆಗೆ ಏಸ್ಕೆ ತಿನ್ನೋ ಕೆಲಸ ಮಾಡ್ಬಿಟ್ಟೆ ಬುದ್ಧಿ. ಉಪ್ಪಿಟ್ಟವ್ರನ್ನ ಮುಪ್ಪಿರೋವರೆಗೂ ಮರಿಬಾರ್ದು ಅಂತ ಹೇಳ್ತಾರೆ. ಅನ್ನ ತಿಂದು ಮನೆಗೆ ಮೋಸ ಮಾಡಿದ್ರೆ 7 ಜನ್ಮದ ಪಾಪ ಬರುತ್ತೆ ಕಣೋ, 7 ಜನ್ಮದ ಪಾಪ ಬರುತ್ತೆ. ಏನ್ ಕಮ್ಮಿ ಮಾಡಿದ್ವಿ ನಿಮಗೆ? ಒಂದು ಕ್ಷಣ ನನ್ನ ಕಣ್ಣೆದ್ರು ಕಾಣಿಸ್ಕೋಬಾರ್ದು. ಅಷ್ಟೇ ಅಲ್ಲ, ಈ ಊರಲ್ಲಿ ನೀನು ಕಾಣಿಸ್ಕೋಬಾರ್ದು. ಹೋಗ್ ಹೊಟ್ಟೆ ಹೊಟ್ಟೆ. ಏನಪ್ಪ ರುದ್ರಯ್ಯ, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು ಮಾನ ಮರ್ಯಾದೆ ಇಲ್ದೇ ಇರೋ ತರ ನಿಂತಿದೀಯಲ್ಲ, ಯಾಕೆ ಮಾಡ್ದೆ ಹೀಗೆಲ್ಲ? ಮಾತಾಡು. ದೇವ್ರಂತ ನಮ್ಮ ವೀರಯ್ಯನವ್ರ ಮೇಲೆ ಇಂಥ ಕೆಟ್ಟ ಆಪಾದನೆ ಹೊರಸಕ್ ಹೊರಟಿಯಲ್ಲ, ಯಾಕೆ ಮಾಡ್ದೆ ಹೀಗೆಲ್ಲ? ಅಧಿಕಾರದ ದಾಹ ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಮಾಡಿಸುತ್ತೆ. ನಾನು ಅಧಿಕಾರ ವಹಿಸ್ಕೊಂಡಿದ್ದು ದಾಹದಿಂದಲ್ಲ, ನ್ಯಾಯದಿಂದ. ರುದ್ರಪ್ಪ, ಸ್ವಲ್ಪ ಹೊತ್ತಿಗೆ ಮೊದಲು ಒಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಧರ್ಮ ಅಧರ್ಮಗಳ ಮಧ್ಯೆ ಘರ್ಷಣೆ ಯಾವಾಗಲೂ ನಡೀತಾ ಇರುತ್ತೆ, ಗೆಲ್ಲೋದೇ ಅಧರ್ಮ ಮೊದಲು ಅಂಥೇಳಿ. ಅದು ಕ್ಷಣಿಕ ಅಂತ ಈಗ ನಿನಗೆ ಅರ್ಥ ಆಗಿರ್ಬೇಕಲ್ವೇ? ಒಂದು ಮಾತು ಹೇಳ್ತೀನಿ ರುದ್ರಯ್ಯ, ಬದುಕಿರೋವರೆಗೂ ನೆನಪಲ್ಲಿಟ್ಕೋ. ಕೆಟ್ಟವರು ತುಂಬ ಬೆಳೀಬೋದು, ಆದರೆ ಉಳಿಯೋದಿಲ್ಲ. ಒಳ್ಳೆಯವ್ರನ್ನ ತುಳಿಬಹುದು, ಆದರೆ ನಾಶ ಮಾಡೋಕ್ಕಾಗಲ್ಲ.